Hi friends, good morning everyone. Welcome back to our YouTube channel Madhu Simple Life Kannada Love. I hope so ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಇವತ್ತು ನೋಡ್ರಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಇತ್ತು. ಕ್ಲೀನಿಂಗ್ ಎಲ್ಲಾನು ಮಾಡ್ಕೊಳ್ಳಾಕತ್ತೀನಿ. ಸೈಡ್ ಕಾಂಪೌಂಡ್ ಅಲ್ಲಿ ಎಲ್ಲಾನು ಸ್ವಲ್ಪ ಡಸ್ಟ್ ಭಾಳ ಆಗಿತ್ತು. ನಮ್ಮಲ್ಲೇ ಶುಗರ್ ಫ್ಯಾಕ್ಟರಿ ಇರೋದ್ರಿಂದ ಸ್ವಲ್ಪ ಫ್ಯಾಕ್ಟರಿದೆಲ್ಲಾನು ಕರಿದ ಮಸಿ ತರ ಡಸ್ಟ್ ಬಂದಿರ್ತೈತಿ. ಅದನ್ನ ಪದೇ ಪದೇ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲಂದ್ರೆ ಕಾಲಿಗೆಲ್ಲ ಹತ್ತಿರ್ತೈತಿ, ಗಾಳಿಗೆ ಹಾರೆಲ್ಲ ಮನೆ ಒಳಗೆ ಬರ್ತಿರ್ತೈತಿ. ಇದು 4 ದಿವಸಕ್ಕೆ 8 ದಿವಸಕ್ಕೆ ಒಮ್ಮೆ ನಾವು ಮಾಡಲೇಬೇಕು, ಕಂಪಲ್ಸರಿ. ಅದೇ ಥರ ಇವತ್ತು ಅದೆಲ್ಲನೂ ಕ್ಲೀನಿಂಗ್ ಇಟ್ಕೊಂಡಿದ್ನಿ. ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಕೆಲವೊಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತಿನ ವಿಡಿಯೋ ಮಾಡಾಕತ್ತೀನಿ. ಯಾವ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ನ ಯೂಟ್ಯೂಬ್ ಜರ್ನಿದು ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾಕೆ ಇದನ್ನು ಶೇರ್ ಮಾಡ್ಕೊಳಕ್ತೀನಿ ಅಂದರೆ, ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಒಂಥರ ಫೀಲ್ ಆಯಿತು, ಒಂಥರ ಖುಷಿ ಅನ್ನಿಸ್ತು, ಒಂಥರ ನಾನು ಯೂಟ್ಯೂಬರ ಅನ್ನೋ ಕ್ವಶನ್ ಮಾರ್ಕ್ ಕೂಡ ನನ್ನಲ್ಲೇನ ಅರೈಸ್ ಆಯಿತು. ಅದಕ್ಕೋಸ್ಕರ ನಾನಿಲ್ಲೇ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಯೂಟ್ಯೂಬ್ ಬಗ್ಗೆ ಏನನ್ನೂ ತಿಳ್ಕೊಂಡಿರಲಿಲ್ಲ. ಯೂಟ್ಯೂಬ್ ಕ್ರೈಟೇರಿಯಾ ಏನೈತಿ, ಕಮ್ಯುನಿಟಿ ಗೈಡ್ಲೈನ್ಸ್ ಏನೈತಿ, ಯೂಟ್ಯೂಬ್ ರೂಲ್ಸ್ ಏನದಾವು, ಯೂಟ್ಯೂಬ್ದಿಂದ ಏನು ಅರ್ನಿಂಗ್ ಐತಿ ಏನು ನನಗೆ ಗೊತ್ತಿರಲಿಲ್ಲ. ಎಲ್ಲ ಯೂಟ್ಯೂಬರ್ಸ್ನು ನೋಡ್ತಿದ್ದೆ, ಇವರೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಈ ಥರ ಲಾಗ್ ಮಾಡ್ತಾರೋ, ಈ ಥರ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡ್ತಾರೋ, ನಾನು ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ಎಲ್ಲೋ ಲಾಕ್ಡೌನಲ್ಲಿ ಬಂದಿತ್ತು. ಬಟ್ ನನ್ನ ಹತ್ರ ಅಷ್ಟು ಕ್ವಾಲಿಟಿದಾಗಲಿ ಚೆನ್ನಾಗಿರುವಂಥ ಕ್ಯಾಮ್ರಾ ವಿಡಿಯೋ ಪರ್ಫಾರ್ಮೆನ್ಸ್ ಇದ್ದು ಅಂಥದ್ದು ಮೊಬೈಲ್ ನನ್ನ ಹತ್ರ ಇರಲಿಲ್ಲ. ಅವಾಗೆಲ್ಲ ಯೋಚನೆ ಬಂದಾಗ ಅದಕ್ಕೋಸ್ಕರ ಏನು ಮೊಬೈಲ್ ಪರ್ಚೇಸ್ ಮಾಡೋದು, ಯಾಕೆ ಎಕ್ಸ್ಪೆನ್ಸಿವ್ ಮಾಡೋದು ಅಂದ್ಕೊಂಡು ಸುಮ್ಮನಾಗಿದ್ದೆ. ಇನ್ನು ಮನೆಯಲ್ಲಿ ಫ್ರೀ ಟೈಮಲ್ಲಿ ನಾನು ಫ್ರೀ ಇರಲಿಕ್ಕೆ ಇಷ್ಟಪಡಂಗಿಲ್ಲ. ಏನಾದರೂ ಒಂದು ಮಾಡಬೇಕು, ಒಂದು ಏಜ್ ಅಂತಿರ್ತೈತಿ ದುಡಿಲಿಕ್ಕೆ, ಅರ್ನ್ ಮಾಡಲಿಕ್ಕೆ ಒಂದು ಏಜ್ ಅಂತಿರ್ತೈತಿ. ಈ ಒಂದು ಏಜಲ್ಲಿ ನಾವು ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡಬಾರ್ದು, ಅಲ್ಲೇ ಇಲ್ಲೇ ಕೂತು ಹರಟೆ ಹೊಡ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದೊಂದು ನನ್ನ ಮನೋಭಾವನೆ. ಆ ಒಂದು ರೀಸನಿಗೆ ನಾನು ಚಿಕ್ಕ ಮಕ್ಕಳಿದ್ರೂ ಕೂಡ ಮಕ್ಕಳನ್ನ ಕರ್ಕೊಂಡು ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ಟಿಚಿಂಗ್ ವರ್ಕ್ ಮಾಡ್ತಿದ್ದೆ. ಪಿಕೋ ಫಾಲು ಮತ್ತು ಸ್ಟಿಚಿಂಗ್ ಮಾಡ್ತಿದ್ದೆ. ಅದನ್ನು ಮಾಡಬೇಕಾದ್ರೂ ನಮ್ಮ ಮನೆಯವರು ನೀನು ಸೀಸರ್ ಆಗ್ಯಾವು, ಬೇಡ ಅದೆಲ್ಲ ಮಾಡಬೇಡ ಅಂತಿದ್ರು. ಆದರೂ ನಾನು ಇರಲಿ, ಮನುಷ್ಯಾಗ ಯಾವುದಾದ್ರೂ ಒಂದಿರಬೇಕು, ಫ್ರೀ ಇದ್ದಷ್ಟು ಮೈಂಡಲ್ಲಿ ಏನೇನೋ ಯೋಚನೆ ಬರ್ತಾವು, ಆ ಥರ ಬೇಡ. ಮೈಂಡ್ ಯಾವಾಗಲೂ ಬ್ಯುಸಿ ಆಗಿರಬೇಕು, ನಾವು ಬ್ಯುಸಿ ಆಗಿರಬೇಕು. ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ಆ್ಯಕ್ಟಿವ್ ಆಗಿರ್ತೀವಿ. ಮೈಂಡ್ ಬ್ಯುಸಿ ಇರ್ತೈತಿ, ಫ್ರೀ ಇರೋಂಗಿಲ್ಲ, ಬೇಡವಾದ ಆಲೋಚನೆಗಳೆಲ್ಲ ತಲೆ ಒಳಗೆ ಬರೋಂಗಿಲ್ಲ ಅಂಥೇಳಿ ನನ್ನನ್ನು ನಾನು ಎಂಗೇಜ್ ಮಾಡ್ಕೋತಿದ್ದೆ. ಹಾಗಂತ ಸ್ಟಿಚಿಂಗ್ ವರ್ಕ್ ಮಾಡ್ತಿದ್ದೆ. ಕಾರಣಾಂತರಗಳಿಂದ ಕಾಲಿಗೆ ಸ್ವಲ್ಪ ಏಟಾಗಿ ಸ್ಟಿಚಿಂಗ್ ವರ್ಕನ್ನು ಬಿಡಬೇಕಾಗಿ ಬಂತು. ನಮ್ಮ ಮನೆಯವರು ಬೇಡ ಬಿಡೋಣಕತ್ರು. ಮಾಡ್ಬೋದು ಈಗೂ ಸ್ಟಿಚಿಂಗ್ ವರ್ಕ್, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೊದಲನ ಬ್ಯಾಡ್ ಅಂತಿದ್ರು, ಏಟಾದಾಗಿನ ನಂತರ ಅವಾಗಿಂದ ಅಂತರೂ ಬೇಡ ಬಿಟ್ಬಿಡ ಅಂಥೇಳಿ ಬಿಡಿಸಿದ್ರು. ಆವಾಗ ನನಗನ್ನಿಸ್ತು, ಸ್ಟಿಚಿಂಗ್ ವರ್ಕ್ ಬಿಟ್ಟ ಮೇಲೆ ಮಧ್ಯಾಹ್ನ ಫ್ರೀ ಟೈಮಲ್ಲಿ ನಾನು ಏನು ಮಾಡಬೇಕು, ಬರೀ ಮನೆ ಕೆಲಸ ಮಕ್ಕಳು ನೋಡ್ಕೋದು ಇದೇ ನನ್ನ ಕೆಲಸನ, ಇದ್ರ ಜೊತೆಗೆ ಏನಾದರೂ ಒಂದು ಮಾಡಬೇಕು, ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ನಿಸ್ತು. ಅದ್ರಾಗ ಮತ್ತು ಮಕ್ಕಳಿಗೂ ಕೂಡ ಫುಲ್ ಡೇ ಸ್ಕೂಲಿಗೆ ಹೊರಟರು. ಸಪ್ತಕ್ನೂ ಕೂಡ ಇನ್ನು ನೆಕ್ಸ್ಟ್ ಇಯರಿಂದ ಫುಲ್ ಡೇ ಹೋಗ್ತಾನು. ನನಗಿನ್ನೂ ಟೈಮ್ ಜಾಸ್ತಿ ಸಿಗ್ತೈತೆ ಮಧ್ಯಾಹ್ನ. ಈ ಥರ ಟೈಮ್ ಸಿಕ್ಕಾಗ ನಾನು ಫ್ರೀ ಇದ್ದರೆ ಹೆಂಗೆ, ಆ 2 ಮಕ್ಕಳನ್ನ ಕರ್ಕೊಂಡನ ನಾನು ಸ್ಟಿಚಿಂಗ್ ವರ್ಕ್ ಮಾಡೀನಿ. ಅವ್ರು ಇನ್ನು ನನ್ನ ಕೈ ಬಿಟ್ಟು ಫುಲ್ ಡೇ ಸ್ಕೂಲಿಗೆ ಹೋದಾಗ ನಾನು ಏನು ಮಾಡಬೇಕು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಬಗ್ಗೆ ತಿಳ್ಕೋಬೇಕು, ಯೂಟ್ಯೂಬ್ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮುಂಚೆ ನಾನು ಫೋಟೋ ಶೂಟ್ ಮಾಡ್ಕೋದು, ವಿಡಿಯೋ ಮಾಡ್ಕೋದು, ಎಡಿಟಿಂಗ್ ಮಾಡ್ಕೋದು, ಬರ್ತಡೇ ಫೋಟೋದು ಎಡಿಟಿಂಗ್ ಮಾಡೋದು, ಸಾಂಗ್ ಕೊಡಿಸೋದು, ಇದು ಯಾವುದೂ ಮಾಡ್ತಿರ್ಲಿಲ್ಲ. ಅದ್ರ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ನೂ ಇರಲಿಲ್ಲ. ಎಲ್ಲರೂ ಸ್ಟೇಟಸ್ ಅದು ಎಷ್ಟು ಚೆನ್ನಾಗಿ ಇಡ್ತಿದ್ರು ನೋಡ್ತಿದ್ದೆ. ಇನ್ನು ಫ್ರೀ ಟೈಮಲ್ಲಿ ಯೂಟ್ಯೂಬ್ ಮಾಡಬೇಕಂತಂದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಹಾಗೆ ಸ್ವಲ್ಪ ಎಡಿಟಿಂಗ್ ಕಲಿತಾ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದೆ. ವಿಡಿಯೋ ಅಪ್ಲೋಡ್ ಮಾಡ್ತಾ ನನಗೆ ಯೂಟ್ಯೂಬ್ ಬಗ್ಗೆ ಕೆಲವೊಂದು ರೂಲ್ಸ್ ಎಲ್ಲ ಗೊತ್ತಾಗತ್ತು. ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲನೂ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು, ಚಾನಲ್ ಸರಿಯಾಗಿ ಕ್ರಿಯೇಟ್ ಮಾಡಿರಬೇಕು, ರೂಲ್ಸನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಕು. ಅಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ತೈತಿ. ಏನಾದರೂ ಒಂದು ಚಿಕ್ಕ ಫಾಲ್ಟ್ ಇದ್ರೂ ನಮ್ಮ ಚಾನಲನ್ನು ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಮಾಡೋಂಗಿಲ್ಲ, ಡಿಸ್ಮಾನಿಟೈಸ್ಡ್ ಆಗಿಬಿಡ್ತೈತಿ ಅಂಥೇಳಿ ಇದೆಲ್ಲ ತಿಳ್ಕೊಂಡಾಗ ಮಾಡ್ತೀನಿ, ಕರೆಕ್ಟಾಗಿ ಮಾಡಬೇಕು
ಎಲ್ಲನೂ ಕರೆಕ್ಟಾಗಿ ಫಿಲಪ್ ಮಾಡಬೇಕು, ಕರೆಕ್ಟಾಗಿ ಅವ್ರ ರೂಲ್ಸ್ ರೆಗ್ಯುಲೇಷನನ್ನು ಫಾಲೋ ಅಪ್ ಮಾಡಬೇಕು. ಈಗ ಯಾವುದೇ ಕೆಲಸ ನೋಡ್ರಿ ಅವ್ರ ರೂಲ್ಸ್ ನಾವು ಫಾಲೋ ಅಪ್ ಮಾಡಿದ್ರೆ ಅದು ಸಕ್ಸಸ್ ಆಗ್ತಿರ್ತೈತಿ. ಆ ರೀತಿ ಅಂದ್ಕೊಂಡು ನಾನು ಚೆನ್ನಾಗಿ ಯೂಟ್ಯೂಬ್ದೆಲ್ಲನೂ ಫಾಲೋ ಮಾಡ್ಬೇಕಂಥೇಳಿ ಎಲ್ಲನೂ ಮಾಡಿದೆ. ಕರೆಕ್ಟಾಗೇನ ಆಗಿತ್ತು. ನಾನು ತಿಳಿದು ಮಾಡಿದ್ನೋ ತಿಳಿಲಾರ್ದನ ಮಾಡಿದ್ನೇನೋ, ಆದರೆ ಎಲ್ಲ ಕರೆಕ್ಟಾಗಿ ಮಾಡಿದ್ನಿ. ಮುಂದೆ ಅದು ತಿಳಿತಾ ಎಲ್ಲನೂ ಚೆಕ್ ಮಾಡ್ಕೋತಾ ಹೋಗ್ತಿದ್ದೆ. ಎಲ್ಲ ನಾನು ಸರಿ ಐತಿ ಅಂದ್ಕೊಂಡು ಎಲ್ಲನೂ ಮುಂದೆ ಕಂಟಿನ್ಯೂ ಮಾಡಿದೆ. ಹಾಗೆ ವಿಡಿಯೋ ಹಾಕ್ತಾ ಬಂದೆ. ಅದರಿಂದ ಮುಂದೆ ಅರ್ನಿಂಗ್ ಕೂಡ ಐತೆ ಅಂತ ಹೇಳಿ ಗೊತ್ತಾಯಿತು. ಅರ್ನಿಂಗ್ ಸಲುವಾಗಿ ನಾನು ಯೂಟ್ಯೂಬ್ ಮಾಡಿದ್ದೇ ಇಲ್ಲ. ನನಗೇನು ಅನಿಸ್ತು, ಮಾಡೀನಿ, ಎಡಿಟಿಂಗ್ ಮಾಡಾಕ್ತೀನಿ, ಅಪ್ಲೋಡ್ ಮಾಡಾಕತ್ತೀನಿ. ಯೂಟ್ಯೂಬನ್ನು ಚೆನ್ನಾಗೇ ಮಾಡಬೇಕು. ಅಟ್ಲೀಸ್ಟ್ ನನ್ನ ಚಾನಲ್ ಮಾನಿಟೈಸ್ಡ್ ಆದರೂ ಮಾಡ್ಕೋಬೇಕು. ನಾನು ಮಾಡುವಂಥದ್ದು ಕರೆಕ್ಟ್ ಐತೋ ಇಲ್ಲೋ ನನಗೆ ಗೊತ್ತಾಗಬೇಕಾದ್ರೆ ಯೂಟ್ಯೂಬ್ ಅವರು ನನ್ನ ಚಾನಲನ್ನು ವೆರಿಫಿಕೇಷನ್ ಮಾಡಿ ಮಾನಿಟೈಸ್ಡ್ ಆದಾಗನ ನನಗೆ ಗೊತ್ತಾಕೈತಿ ನಾನೆಲ್ಲನೂ ಸರಿಯಾಗಿ ಮಾಡಾಕತ್ತೇನೆ ಅನ್ನೋದು. ಮಾನಿಟೈಸ್ಡ್ ಆಗೋವರೆಗೂ ಆದರೂ ನಾನು ಮಾಡಬೇಕು. ಅದರ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ತಿಳ್ಕೋಬೇಕು. ನಾನು ಸರಿಯಾಗಿ ಮಾಡೀನಿಲ್ಲ ಅನ್ನೋದನ್ನು ನಾನು ಕಂಡುಕೋಬೇಕಂಥೇಳಿ ಹಾಗೇ ಕಂಟಿನ್ಯೂ ಮಾಡ್ತಾ ಬಂದೆ. ಇವಾಗ ನೋಡ್ರಿ ಚಾನಲ್ ಕೂಡ ಮಾನಿಟೈಸೇಷನ್ ಆಯಿತು, ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗೈತಿ. ನೋಡಲ್ಲಿ ಎಷ್ಟು ಮೋಡ್ ಹಾಕೈತಿ, ವಿಡಿಯೋ ಹಂಗೆ ಬರಾಕ್ತೈತಿ. ಹೆಂಗಾಗೈತಿ ಸಪ್ತಕ ಹೇಳಂಗೆ ಇಲ್ಪ, ಅಷ್ಟೆಲ್ಲ ರೆಡಿ ಮಾಡಿ ಹಾಕಿ ಕೊಟ್ರು. ಚಲೋ ಆಗೈತಿ ಮಮ್ಮಿ, ಸೈಕನಾಗಿಲ್ಲ. ದೋಸೆ, ಬಟಾಟಿ ಪಲ್ಯ, ಚಟ್ನಿ, ಸಾಂಬಾರು 3 ಮಾಡಿ ಕೊಟ್ಟೇನಿ. ಚಲೋ ಆಗೈತಿ ಅನ್ನಂಗಿಲ್ಲ, ಹಿಂಗಾಗೈತಿ ಅನ್ನಂಗಿಲ್ಲ. ಹೌದಾ? ಸುಮ್ಮತ್ತೆ ನೋಡಿ ಚಲೋ ಆಗೈತೆ. ನಿನ್ನ ಬ್ಯಾಗ್ ಎಲ್ಲೈತಿ? ಆ ಶರ್ಟ್ ಜಾಕ್ತನ್ ಬಾಯ್ಲಿ, ಇನ್ನೆಲ್ಲ ಮ್ಯಾಲ ಬಂದೈತಿ ನೋಡಿ. ಸರ್ಸನ್ ಬಾಯ್ಲಿ, ನಾ ಸರ್ಸನ್ ಬಾ, ಈ ಕಡೆ ಬಾ ಮ್ಯಾಲ. ಯಾಕೆ ಬ್ಯಾಗ್ನಾಗ ಹಿಡುದ ಅವ್ನು ಸೀಸ ಇದು ಸಪ್ತಕ ಕಂಪಾಸ್ ಎಲ್ಲಿ ಬಿಟ್ಟಿ ನೋಡಿ. ಹುಡುಕಿ ಯಾರು ತಗೊಂಡಾರ? ಯಾರು ಒಯ್ದಾರೋ? ಡೆಸ್ಕ್ನಾಗ ಇಟ್ಟು ಬಂದೀವ. ಹಾ, ಡೆಸ್ಕ್ನಾಗ ಬಿಟ್ಟು ಬಂದೀವ. ಯಾರು ಒಯ್ದಾರೋ ಹೋಗಿ ನೋಡಿ ಇಟ್ಕೋ, ಚೆಕ್ ಮಾಡಿ ಇಟ್ಕೋ ಪೆನ್ಸಿಲ್ ಅದು. ಇರ್ಲಿಲ್ಲ ಅಂದ್ರೆ ಯಾರನ್ನಾರು ಕೇಳ ತಗೊಂಡಾರನ ಟೀಚರ್ಗೆ ಹೇಳು. ಅದು ಜಿಪ್ ಹಾಕ್ರಲ್ಲ ನೀವು, ಜಿಪ್ ಓಪನ್ ಐತ್ರಿ. ಹಚ್ಚಿಂಟು ಬಾಯ್. ನಾನು ಮನೆಯಲ್ಲೇ ಕೂತು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನನ್ನ ಭಾವನೆ ಒಳಗೆ ನಾನು ಒಬ್ಳು ಯೂಟ್ಯೂಬರ್ ಅನ್ನೋದು ಇಲ್ಲಿವರೆಗೂ ನನ್ನ ಮನಸ್ಸಿನಲ್ಲಿ ಬಂದೇ ಇಲ್ಲ. ಏನೋ ಒಂದು ವರ್ಕ್ ಥರ, ಹಾಬಿ ಥರ ಶೂಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಮಾಡಾಕತ್ತೀನಿ. ಆದ್ರೆ ಈಗ ನನಗೆ ಯಾವುದೇ ಒಂದು ಕಾರಣಕ್ಕೆ ಹೊರಗಡೆ ಹೋದಾಗ ಯಾರೋ ಒಬ್ಬರು ಬಂದು ನಿಮ್ಮ ವಿಡಿಯೋ ನಾವು ನೋಡ್ತೀವ್ರಿ, ನೀವು ಯೂಟ್ಯೂಬರ್ ರೀ ಅಂತ ಹೇಳಿ ಮಾತಾಡಿದಾಗ ನನಗೆ ಶಾಕ್ ಆಗ್ತೈತಿ. ನಾನು ಇವ್ರಿಗೆ ಯಾವಾಗ ಹೇಳೀನಿ ಚಾನಲ್ ಮಾಡಾಕತ್ತೇನಂತೇಳಿ, ನಾನು ಯಾವಾಗ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳೀನಿ, ಯಾವಾಗ ನಾನು ರೆಗ್ಯುಲರಾಗಿ ವಾಚ್ ಮಾಡಂತ ಹೇಳೀನಿ, ಇವ್ರಿಗೆ ಹೆಂಗೆ ಗೊತ್ತಾಯಿತು? ಅವರಲ್ಲಿ ಮಾತಾಡಿಸ್ತಿರ್ತಾರೆ ನನಗೆ. ನನ್ನ ತಲೆಯಲ್ಲಿ ಈ ಥರ ಓಡ್ತಿರ್ತೈತಿ. ನನಗೆ ಇವರೆಲ್ಲಿ ಪರಿಚಯದಾರು, ಇವ್ರಿಗೆ ಯಾವಾಗ ನಾ ಚಾನಲ್ ಮಾಡೀನಿ ಅಂತ ಹೇಳೀನಿ, ನಾನು ನೋಡಂತ ಎಲ್ಲಿ ಹೇಳೀನಿ, ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನನ್ನ ತಲೆಯಲ್ಲಿ ಓಡ್ತಿರ್ತೈತಿ. ಹೌದ್ರಿ ಅಂತಂದು ನನಗೆ ಅವಾಗ ಏನೂ ಫೀಲ್ ಆಗಂಗಿಲ್ಲ. ಈ ಥರನ ಕ್ವಶನ್ ಓಡ್ತಿರ್ತಾವೆ ತಲೆ ಒಳಗೆ. ಹೌದ್ರಿ ಅಂದು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಬರ್ತೀನಿ. ಮುಂದೆ ಬಂದು ಮನೆಗೆ ಬಂದ ಮೇಲೆ ಅನ್ನಿಸ್ತೈತಿ, ಅಯ್ಯೋ ನನ್ನ ವಿಡಿಯೋ ಕೆಲವೊಬ್ಬರಿಗೆ ರೀಚ್ ಆಗಾಕತ್ತಾವು, ಯಾರ್ಯಾರೋ ನನ್ನ ವಿಡಿಯೋವನ್ನು ನೋಡಾಕತ್ತಾರು, ನನಗೆ ಗೊತ್ತಿಲ್ಲದೆ ಇರೋರು, ಪರಿಚಯ ಇಲ್ದವರು ನನ್ನ ವಿಡಿಯೋ ನೋಡಾಕತ್ತಾರು, ಇಷ್ಟಪಡಾಕತ್ತಾರು. ವಿಡಿಯೋ ನೋಡಿ ನನ್ನ ಬಂದು ಇವತ್ತು ಗುರುತಿಸಿದ್ರು, ಮಾತಾಡಿದರು, ನೀವು ಯೂಟ್ಯೂಬರ್ ರೀ, ನಿಮ್ಮ ವಿಡಿಯೋ ನೋಡಾಕತ್ತೀವ್ರಿ, ನೀವು ಚೆನ್ನಾಗಿ ಮಾಡಾಕತ್ತೀರಿ ಅಂಥೇಳಿ ಈ ಥರ ಎಲ್ಲ ಮಾತಾಡಾಕತ್ತಾರಲ್ಲ ಅಂಥೇಳಿ ಮನೆಗೆ ಬಂದು ಯೋಚನೆ ಮಾಡಿದಾಗ ಮನಸ್ಸಲ್ಲಿ ಏನೋ ಒಂಥರ ಹ್ಯಾಪಿ ಥರ ಫೀಲ್ ಆಗ್ತೈತಿ. ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಎಲ್ಲೋ ಒಬ್ರು ಗುರುತಿಸಾಕತ್ರು, ಇವತ್ತು ಬಂದು ಮಾತಾಡಿದರು ಅಂಥೇಳಿ. ಫ್ರೆಂಡ್ಸ್, ಈಗ ಕ್ಲೀನಿಂಗ್ ಕೆಲಸ ಆಯ್ತು ನೋಡ್ರಿ. ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಬಟ್ಟೆ ಪಾತ್ರೆ ತೊಳೆಯೋದೆಲ್ಲ ಆಯಿತು. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡಾಕತ್ತೇನೆ ರೀ. ಬೆಂಡೆಕಾಯಿ ಪಲ್ಯ ಯಾವ ರೀತಿ ಅಂತಂದ್ರೆ ಡಿಫ್ರೆಂಟಾಗಿ ಮಾಡಾಕತ್ತನು, ಅದನ್ನು ನಿಮಗೆ ಈಗ ತೋರಿಸ್ತಾನು ಬರ್ರಿ. ನಾನಿಲ್ಲಿ ಸ್ಟಫ್ಡ್ ಬೆಂಡೆಕಾಯಿಯನ್ನು ಮಾಡಾಕತ್ತೀನಿ. ನಮ್ಮ ಋತ್ವಿಕಗೆ ಅದು ಭಾಳಷ್ಟು ಇಷ್ಟ. ಅವಾಗಿಂದ ಕೇಳತ್ತಾನ, ಮಮ್ಮಿ ಸ್ಟಫ್ಡ್ ಬೆಂಡೆಕಾಯಿ ಮಾಡು ಅಂತ. ಮೊನ್ನೆ ಒಂದು ಸರ್ತಿ ತರಕಾರಿ ತಂದಿದ್ದೆ, ಅವತ್ತು ಮಾಡಿದೆ, ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮತ್ತೆ ಸ್ಟಫ್ಡ್ ಬೆಂಡೆಕಾಯಿ ಪಲ್ಯ ಮಾಡಾಕತ್ತೀನಿ. ಅದನ್ನು ವಿಡಿಯೋ ಇವಾಗ ಮಾಡಾಕತ್ತೀನಿ.
ನಿಮಗೂ ತೋರಿಸ್ತಾನು ಬರ್ರಿ. ನಿಮಗೆ ಯಾರಿಗಾದರೂ ಇಷ್ಟ ಆದ್ರೆ ಒಂದು ಸರ್ತಿ ಟ್ರೈ ಮಾಡಿರಿ, ರುಚಿ ನೋಡಿರಿ ಹೆಂಗಿರ್ತೈತೆ ಅಂಥೇಳಿ. ಈಗ ಮಾಡೋ ಪ್ರೊಸೀಜರನ್ನು ತೋರಿಸ್ತಾನೆ ಬರ್ರಿ. ತೊಗೊಂಡಿನಿ ನೋಡಿರಿ, ಹಸಿ ಶೇಂಗಾ ಮತ್ತು ಕಡಲೆಬೇಳೆ ಇವೆರಡನ್ನು ಸ್ವಲ್ಪ ಹುರ್ಕೋಬೇಕು. ಒಂದು 1/2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಇದು ಸ್ವಲ್ಪ ಹುರಿಯೋದ್ರಲ್ಲೇ ನಾನು ಏನೇನು ತೊಗೊಂಡನಂತ ತೋರಿಸ್ತೀನಿ. ಇಲ್ಲೇ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡೇನ್ರಿ, ಒಣ ಕೊಬ್ಬರಿ ಗಿಟಕ್ಕೆ ಇರ್ತಾವಲ್ರಿ, ಗಿಟಕದ ಕೊಬ್ಬರಿಯನ್ನು ತುರಿದಿಟ್ಕೊಂಡಿನಿ. ಈಗ ಇವು ಸ್ವಲ್ಪ ಎಲ್ಲಾನು ಹುರಿದ ಮೇಲೆ ಈ ಕೊಬ್ಬರಿ ಕೂಡ ಹುರಿಬೇಕು. ಇದು ಫಸ್ಟಿಗೆ ಹಾಕಿದ್ರೆ ಹೊತ್ತಿ ಬಿಡ್ತೈತಿ. ಇದೆಲ್ಲಾನು ಹುರಿದ ಮೇಲೆ ಇದನ್ನೊಂದು ಸ್ವಲ್ಪ ಹಾಕ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ಕಡಲೆಬೇಳೆ ಮತ್ತು ಶೇಂಗಾ ಎರಡು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕೊಬ್ಬರಿ ತುರಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಹುರ್ಕೊಂಡು ಬಿಡಬೇಕು. ಕೊಬ್ಬರಿ ತುರಿ ಕೂಡ ಸ್ವಲ್ಪ ಹುರಿಬೇಕು. ಇದಕ್ಕೂ ಹುರಿದೈತೆ ನೋಡ್ರಿ. ಇದನ್ನ ಸ್ವಲ್ಪ ತಣ್ಣಗಾಗುವವರೆಗೂ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಲಿಕ್ಕೆ ಇದಕ್ಕೆ ಇನ್ನೂ ಏನೇನು ಪದಾರ್ಥಗಳನ್ನು ಹಾಕ್ತಾನಂತೇಳಿ ತೋರಿಸ್ತಾನು. ಈಗ ಇದು ತಣ್ಣಗಾಗೈತೆ ನೋಡ್ರಿ, ಮಿಕ್ಸಿ ಜಾರಿಗೆ ಹಾಕ್ತೀನಿ. ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿನಿ, ಒಂದು ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಖಾರ ಪುಡಿ ಹಾಕ್ತೀನಿ, ಸ್ವಲ್ಪ ಉಪ್ಪು. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ರೀ. ಈ ಥರ ಗಟ್ಟಿಯಾಗಿರ್ಬೇಕು. ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೇನ ಇದನ್ನು ಸ್ವಲ್ಪ ರುಬ್ಕೊಂಡು ಬಿಡಬೇಕು. ಆಮೇಲೆ ಇದು ಭಾಳಷ್ಟು ಪೇಸ್ಟ್ ಆಗಬಾರ್ದು, ತರಿ ತರಿ ಇರಬೇಕು. ಚಿರೋಟಿ ರವೆ ಇರ್ತೈತಲ್ರಿ, ಬಾಂಬೆ ರವೆ, ಚಿರೋಟಿ ರವೆ, ಆ ಥರ ಸ್ವಲ್ಪ ತರಿ ತರಿಯಾಗಿದ್ರೇನ ಸಾಕು. ಇಲ್ಲಿ ನೋಡ್ತಿರ್ಬೋದು, ಇಷ್ಟಿದ್ರೆ ಸಾಕು. ಇದ್ರೆ ಬೆಂಡೆಕಾಯಿ ನೋಡ್ರಿ, ಬೆಂಡೆಕಾಯಿ ಕ್ಲೀನಾಗ ತೊಳ್ಕೊಂಡು ಇದರಲ್ಲಿ ಈ ಥರ ಸೀಳಿ ಇದನ್ನು ಓಪನ್ ಮಾಡಿ ಇಟ್ಕೊಂಡಿನಿ. ಎಷ್ಟು ಬೆಂಡೆಕಾಯಿನ ಇದೇ ರೀತಿ ಮಾಡಿ ಇಟ್ಕೊಂಡಿನಿ. ಬೆಂಡೆಕಾಯಿ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕದಾವು, ಭಾಳ ಸಣ್ಣ ಸಣ್ಣ ಬೆಂಡೆಕಾಯಿ ಇತ್ತು. ಈ ಥರ ಇದ್ರೆ ಸ್ಟಫ್ಡ್ ಬೆಂಡೆಕಾಯಿ ಚೆನ್ನಾಗೇ ಬರ್ತೈತಿ. ಎಲ್ಲಾನು ಈಗ ಸೀಳಿ ಇಟ್ಕೊಂಡಿನಿ. ಈಗ ಈ ಮಸಾಲೆನ ಇದಕ್ಕೆ ತುಂಬ್ಕೊಂಡು ಬಿಡ್ತೀನಿ ರೀ. ಈ ಥರ ಓಪನ್ ಮಾಡಿಕೊಂಡು ಇದ್ರೊಳಗೆ ತುಂಬಬೇಕು. ಇದನ್ನ ತುಂಬಬೇಕು. ಸ್ಪೂನಿಲೆ ತುಂಬಕ್ಕೆ ಆಗಂಗಿಲ್ಲ, ಕೈಯಿಂದನ ನೀಟಾಗ ಇದು ಎಲ್ಲಾನು ಒಳಗಡೆ ಹೋಗ್ಬೇಕು ನೋಡ್ರಿ. ಇದ್ರೊಳಗಡೆ ಕೂತ್ಕೋಬೇಕು, ಆ ರೀತಿ ತುಂಬಿ ಇಟ್ಕೋಬೇಕು. ಈಗ ನಾನು ಇವನ್ನಷ್ಟನ್ನು ತುಂಬ್ಕೋತೀನಿ. ಇವು ಬೆಂಡೆಕಾಯಿ ನೋಡ್ರಿ, ಇಷ್ಟನ್ನು ತುಂಬಿ ಇಟ್ಕೊಂಡಿನಿ. ಇನ್ನೂ ಸ್ವಲ್ಪ ಮಸಾಲೆ ಉಳಿದೈತಿ. ಈಗ ಇಲ್ಲೇ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೇವು, ಒಂದು ಈರುಳ್ಳಿಯನ್ನು ಪೀಸ್ ಮಾಡಿ ಇಟ್ಕೊಂಡಿನಿ. ಇದೊಂದು ಈರುಳ್ಳಿ ಹಾಕ್ತೀನಿ. ಅದೆಂತ ತೋರಿಸ್ತಾನೆ ನೋಡ್ರಿ. ಈರುಳ್ಳಿ ಫ್ರೈ ಆಗೋ ಮಟ್ಟ ಬಿಡೋದು ಬೇಡ. ಈರುಳ್ಳಿ ಜೊತೆಗಿನ ಬೆಂಡೆಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇವೆಲ್ಲನೂ ಜೋಡಿಸ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ. ಇವು ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ. ಕೆಳಗಡೆ ಈರುಳ್ಳಿ ಇಟ್ಟು ಮೇಲ್ಗಡೆ ಬೆಂಡೆಕಾಯಿ ಜೋಡಿಸೀನಿ. ಇವು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಹೊರಳಿಸ್ಬೇಕು. ಎರಡು ಸೈಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ, ಬೆಂಡೆಕಾಯಿ ಬೆಂದಾವಿಲ್ಲ ಅಂತ ನೋಡಾಕ ಈ ರೀತಿ ನಾವು ಚುಚ್ಚಿದ್ರೆ ಪಟ್ನೆ ಫೋರ್ಕು ಒಳಗಡೆ ಹೋಗಬೇಕು. ಫೋರ್ಕ್ ತಕ್ಷಣ ಈ ಥರ ಒಳಗಡೆ ಹೋತಂದ್ರೆ ಬೆಂಡೆಕಾಯಿ ಸಾಫ್ಟ್ ಆಗ್ಯಾವ ಅಂಥೇಳಿ ಗೊತ್ತಾಗ್ತೈತಿ. ಇನ್ನೊಂದು ಚೂರು ಫ್ರೈ ಆಗಬೇಕು. ಈಗ ಇದು ಬೆಂಡೆಕಾಯಿ ಫ್ರೈ ಆಗ್ಯದ. ಇದಕ್ಕೆ ಈ ಉಳಿದಿರುವಂತಹ ಮಸಾಲೆನ ಹಾಕಿಬಿಡ್ತೀನಿ. ಮಸಾಲೆ ಕೂಡ ಅದು ಫ್ರೈ ಆಗಬೇಕು, ಒಂಚೂರು ಹಸಿ ವಾಸನೆ ಹೋಗುವವರೆಗೂ ಬೆಂಡೆಕಾಯಿ ಜೊತೆಗೆ ಮಸಾಲೆನೂ ಫ್ರೈ ಆಗಲಿ. ಫ್ರೈ ಆದಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅಗಳಾಡಿಸಿ ಬೆಂಡೆಕಾಯಿ ಮೇಲೆ ಹಾಕಿದ್ರೆ ತಪ್ಪಡು ಬೆಂಡೆಕಾಯಿ ರೆಡಿ ಆಯ್ತು ನೋಡಿ.
ಈ ರೀತಿ ಮಾಡಿಕೊಂಡು ಸ್ವಲ್ಪ ಈಗ ಹಾಕಿರುವಂತಹ ಮಸಾಲೆ ಕೂಡ ಇದರೊಳಗೆ ಫ್ರೈ ಆಗಬೇಕು. ಇನ್ನೊಂದು 5 ನಿಮಿಷ ಎಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಇದು ಒಂದೇ ಒಂದು ಕುದಿ ಬರಬೇಕು ನೋಡಿರಿ, ಜಾಸ್ತಿ ಕುದಿಸ್ಬಾರ್ದು. ಜಾಸ್ತಿ ಕುದಿಸಿದ್ರೆ ಬೆಂಡೆಕಾಯಿ ಎಲ್ಲ ಮೆತ್ತಗಾಗ್ಬಿಡ್ತೈತಿ. ಈಗ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯ್ತು ನೋಡಿರಿ. ಸ್ವಲ್ಪ ತುಪ್ಪ ಹಾಕ್ರಿ, ಟೇಸ್ಟ್ ಮಸ್ತ್ ಇರ್ತೈತಿ ನೋಡಿರಿ. ಕಲರ್ ಏನು ಸಖತ್ತಾಗಿ ಬಂದೈತಿ, ಸೂಪರ್ ಆಗೈತಿ. ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿರಂಗಿಲ್ಲ. ಈ ಥರ ಒತ್ತಿದ್ರೆ ಚುಚ್ಕೊಂಬರ್ಬೇಕು ನೋಡಿರಿ, ಸಾಫ್ಟ್ ಇರಬೇಕು. ಇಷ್ಟಿದ್ರೆ ಸಾಕು. ಈಗ ರೊಟ್ಟಿ ಮಾಡೀನಿ, ರೊಟ್ಟಿ ಬೆಂಡೆಕಾಯಿ. ಫೈನಲಿ ಬೆಂಡೆಕಾಯಿ ಪಲ್ಯ ಮುಗೀತು ನೋಡ್ರಿ. ಮಸ್ತ್ ಬಂದೈತಿ, ಸೂಪರಾಗಿ ಬಂದೈತಿ. ತುಪ್ಪ ಹಾಕಿನಿ, ಘಮ ಅಂತೂ ಮಸ್ತ್ ಬರಾಕ್ತೈತಿ. ಈ ಥರ ಬೆಂಡೆಕಾಯಿ ಮಾಡಿದ್ರೆ ಮಕ್ಕಳು ತಿಂತಾರೋ, ಎಲ್ಲರೂ ತಿಂತಾರೆ ನೋಡ್ರಿ. ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು ಕಾಂಬಿನೇಷನ್ ಮಸ್ತ್ ಇರ್ತೈತಿ. ಈಗ ನಾನು ರೊಟ್ಟಿ ಮಾಡ್ತೀನಿ, ಯಜಮಾನ್ರು ಬರ್ತಾರೆ ಈಗ ಊಟಕ್ಕೆ. ಈಗ ಬೇಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಬೆಂಡೆಕಾಯಿ ಊಟ ಮಾಡೋದು. ಮುಂಜಾನೆ ರಾಗಿ ದೋಸಾಕ್ ಮಾಡಿದ್ದು ಸಾಂಬಾರು ಐತಿ. ಸಾಂಬಾರ, ಅನ್ನ, ರೊಟ್ಟಿ, ಬೆಂಡೆಕಾಯಿ ಪಲ್ಯ. ಇದಿಷ್ಟು ಇವತ್ತು ಮಧ್ಯಾಹ್ನದ ಊಟ ನೋಡ್ರಿ. ನೀವು ಒಂದ್ಸರ್ತಿ ಟ್ರೈ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಫ್ರೆಂಡ್ಸ್, ಈಗ ಬೆಂಡೆಕಾಯಿ ಪಲ್ಯ ಮಾಡೋದಾಯಿತು. ರೊಟ್ಟಿ ಕೂಡ ಮಾಡಾಕತ್ತೀನಿ ನೋಡ್ರಿ. ಆಲ್ರೆಡಿ ಯಜಮಾನ್ರು ಬಂದಾರು. ಅವ್ರು ಬಂದ ತಕ್ಷಣ ರೊಟ್ಟಿ ಮಾಡ್ತಾನೆ ನಾನು ಡೈಲಿ. ರೊಟ್ಟಿ ಬಿಸಿ ಇರಲಿ ಅಂತ ಹೇಳಿ ಅವರು ಬಂದಾರ. ಈಗ ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಮಾಡಿ ಯಜಮಾನ್ರು ನಾನು ಊಟ ಮಾಡ್ತೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಲಾಗ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ನೈಟ್ವರೆಗೂ ಏನೆಲ್ಲ ಇರತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೂರ್ಣ ವಿಡಿಯೋವನ್ನು ನೋಡ್ರಿ. ಹೋಳಿಗೆ ಮಾಡಿದ್ರ ಮತ್ತೆ ನೀವು ಬರ್ತಾನ ಫೋನ್ ಮಾಡಲಿಲ್ಲ. ನಾವು ಬರ್ತಾನ ಖಾಲಿ ಅದನ್ನು ಅಂದ್ರೆ ನಾನು ಮೆಸೇಜ್ ಮಾಡ್ತೀನಿ. ಇವರು ಮನ್ಯಾಗ ಇದ್ದಿದ್ದಿಲ್ಲ ನೋಡ್ರಿ. ಮಧ್ಯಾಹ್ನ ಬೆಂಡೆಕಾಯಿ ಮಾಡಿದ್ನೆಲ್ಲ ಪಲ್ಯ. ನಮ್ಮ ಚಿಂಟುಗ ಬೆಂಡೆಕಾಯಿ ಪಲ್ಯ ಅಂದ್ರೆ ಇಷ್ಟ. ಈಗ ತಿನ್ನಾಕತ್ತಾರ ನೋಡ್ರಿ. ಕಟಕ್ ರೊಟ್ಟಿ ಒಳಗೆ ತಿನ್ನಾಕತ್ತಾನವ. ಕಟಕ್ ರೊಟ್ಟಿ ಅದಾವ, ಗೊಂಜಾಳ ರೊಟ್ಟಿ, ಆಮೇಲೆ ಸಜ್ಜಿ ರೊಟ್ಟಿ ಮಾಡಿರ್ತೀವಿ ಕಟಕ್ ರೊಟ್ಟಿ. ಅದರೊಳಗೆ ಹಚ್ಕೊಂಡು ತಿನ್ನಾಕತ್ತಾನ. ಇವ ಮಧ್ಯಾಹ್ನ ಮಾಡಿದ್ದು ಮೆತ್ತನ ರೊಟ್ಟಿ ಇತ್ತು ನೋಡ್ರಿ, ಜೋಳದ ರೊಟ್ಟಿ. ಇವಂಗ ಮೆತ್ತನ್ ಬೇಕು. ಜೋಳದ ರೊಟ್ಟಿ ಒಳಗೆ ಹಚ್ಕೊಂಡು ತಿನ್ನಾಕತ್ತಾನು. ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ನೋಡ್ರಿ ಅವ್ರಿಗೆ. ಊಟನೂ ಟಿವಿ ಮುಂದೆ ನಡೆದೈತಿ. ಹೌದಿಲ್ಲ? ಇನ್ನೆಷ್ಟೋ ತನಕ ಕುಂಡ್ರದು ಟಿವಿ ನೋಡ್ಕೋತ ಲಘು ಮಾಡಂಗೇ ಇಲ್ಲ, ಬೇಗ ಮುಗ್ಸಂಗೆ ಇಲ್ಲ ಊಟ. ಹೆಂಗಾಗೈತೆ ಪಲ್ಯ? ಮಸ್ತಾಗೈತಿ. ನಾವಂತರೂ ಮಧ್ಯಾಹ್ನ ಟೇಸ್ಟ್ ಮಾಡಿಪ್ಪ, ಚಲೋ ಆಗೈತಿ ಫ್ರೆಂಡ್ಸ್. ಈಗ ಯಜಮಾನ್ರ ಇನ್ನೂ ಬಂದಿಲ್ಲ ನೋಡ್ರಿ, ಹೊರಗಡೆ ಹೋಗ್ಯಾರೋ, ಅವ್ರು ಊಟಕ್ಕೆ ಬಂದಿಲ್ಲ. ಅವ್ರು ಬಂದಮೇಲೆ ನಾವು ಊಟ ಮಾಡ್ತೀವಿ. ಈಗ ಇವ್ರು ಊಟ ಮಾಡಾಕ್ತಾರೆ 8:30 ಟೈಮ್. ಹೋಮ್ವರ್ಕ್ ಅದು ಎಲ್ಲ ಮುಗಿಸ್ಯಾರು. ಊಟ ಮಾಡಿ ಇನ್ನು ಇವ್ರು ಮಲಗಿಸ್ಬೇಕು. ಯಜಮಾನ್ರು ಬಂದಮೇಲೆ ನಾವು ಊಟ ಮಾಡ್ತೀವಿ. ಕೆಲಸ ಐತೆ ಅಂತ ಹೊರಗಡೆ ಹೋಗ್ಯಾರು, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಶುಭರಾತ್ರಿ, ಬಾಯ್. ಶುಭರಾತ್ರಿ ಹೇಳ್ರಿ ಎಲ್ಲರಿಗೂ. ಶುಭರಾತ್ರಿ, ಬಾಯ್. ಶುಭರಾತ್ರಿ, ಬಾಯ್. ಎಲ್ಲರಿಗೂ ಶುಭರಾತ್ರಿ, ಬಾಯ್. ಬಾಯ್, ಸಿ ಯು. ಮುಗಿಸ್ತೇನೆ ಇವತ್ತಿನ ವ್ಲಾಗ್ ಇಲ್ಲಿಗೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಶುಭರಾತ್ರಿ.